ಇಷ್ಟಕ್ಕೆ ಅಕ್ಷಯ ತೃತೀಯ ಪ್ಲಸ್ ಬಸವ ಜಯಂತಿ ಎರಡೂ ಇದೆ. ಒಂದು ನಿಮಿಷ ನೆಮ್ಮದಿಯಾಗಿರಕ್ಕೆ ಬಿಡ್ತಾ ಇಲ್ಲ. ಬಡ 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 ಅಂತ ಬಾಗಿಲು ಪ್ರವೇಶಕ್ಕೆ ಬಂದು ಕರೆಕ್ಟಾಗಿ ಊಟ ಟೈಮಿಗೆ ಬಂದ ಊಟ ಮಾಡಿದೆ. ಏನಾಯ್ತು ಪಾಪ? ಅಯ್ಯೋ ಕಣ್ಣೋರ್ಸ್ಕೊತಾಳ ಕಣ, ಮಗ ಎತ್ಕೊಂಡ್ಬಿಟ್ಟವಳೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಏನಾಯ್ತಮ್ಮ? ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಅಕ್ಷಯ ತೃತೀಯ ಪ್ಲಸ್ ಬಸವ ಜಯಂತಿ ಎರಡೂ ಇದೆ. ಅಂದರೆ ಅಕ್ಷಯ ತೃತೀಯಾಗೆ ಚಿನ್ನ ಇಲ್ಲ ಬೆಳ್ಳಿ ಏನಾದರೂ ತೊಗೋಬೇಕಂತ ಹೇಳ್ತಾರೆ. ಬಟ್ ನಾವು ತುಂಬ ಅಂದರೆ ಯಾವತ್ತೂ ತೊಗೊಂಡಿಲ್ಲ ಅದೊಂದು ಅಕ್ಷಯ ತೃತೀಯ ದಿನ. ಫಸ್ಟ್ ಟೈಮ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಅದು ಚಿಟ್ಟಿದು ಇಲ್ಲಮ್ಮ, ಇದು ಗುಂಡು ಬಿದ್ದೋಗ್ಬಿಟ್ಟಿದೆ ಒಂದು ಕಡೆ, ಇದೊಂದು ಕಡೆ ಬಿದ್ದೋಗ್ಬಿಟ್ಟಿದೆ, ಒಂದು ಕಡೆ ಮಾತ್ರ ಇದೆ. ಸೊ ಅದಕ್ಕೆ ಇದನ್ನು ಹಾಕ್ಬಿಟ್ಟು ಬೇರೆ ತಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಉಷಾ ಅವರು ಪ್ಲಸ್ ನಾವು ಹೋಗ್ತಿದ್ದೀವಿ. ಅವರೇನೋ ಬೆಳ್ಳಿಯನ್ನು ತೊಗೊಬೇಕಂತೆ. ಹೇಗೂ ತೊಗೊಬೇಕಿತ್ತು, ಅಕ್ಷಯ ತೃತೀಯ ಎಲ್ಲ ಸ್ಪೆಷಲ್ ಡೇ ಬೇರೆ, ಅದಕ್ಕೆ ಇವತ್ತು ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅದು ಎಕ್ಸ್ಟ್ರಾ ಎಷ್ಟಾಗುತ್ತೆ ಏನೋ ಗೊತ್ತಿಲ್ಲ. ನಾವು ತೊಗೊಂಡಾಗ ಇದು ಚಿನ್ನ 10,000 ಏನೈತಿ, 15,000 ಆಗಿದೆ. ಬಟ್ ಎಷ್ಟಾಗುತ್ತೋ ಗೊತ್ತಿಲ್ಲ, ನೋಡ್ಬೇಕು ಎಷ್ಟಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಬೆಳಿಗ್ಗೆನೇ ಸುಮ್ಮನಿರಮ್ಮ, ನೋಡಿ ನೋಡಿ ಹೆಂಗೆ ಅಂತ ಇದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ. ಏನಾಯ್ತಪ್ಪ? ಹೊಸ ತಗೊಳ್ಳೋಣ ಸುಮ್ಮನೆ. ಆಯಿತು, ಹೊಸ ತಗೊಳ್ಳಿ ನೀವು. ಇವಾಗ ಬೆಳಿಗ್ಗೆ ಪುಳಿಯೋಗರೆ ಮಾಡಿ ಚಿಟ್ಟಿ ಎಲ್ಲ ಸ್ನಾನ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಪೂಜೆ ಮಾಡಿಬಿಟ್ಟು ಹೊರಡಬೇಕು. ಯಾಕೆ ನೋಡಿ ಗೈಸ್, ಪೂಜೆ ಮಾಡ್ಬಾರ್ದಂತ. ಇದೊಂದೇ ಒಂದೈತೆ, ಇದನ್ನ ತೆಗ್ಸ್ಬಿಡೋಣ. ಏನು ನೋಡಿ, ಇಲ್ಲಿ ಒಂದು ಕಡೆ ತೆಗ್ದೈತಿ, ನನ್ನ ಕಡೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಓಲೆ ಇಲ್ಲ ನೋಡಿ. ಆಯ್ತು ನೋಡು, ಈ ಕಡೆ ಒಂದೇ ಒಂದೈತೆ, ಇದನ್ನ ತೆಗ್ಸ್ಬಿಡೋಣ. ಒಂದು ಕಟ್ಟಾಗೈತಪ್ಪ, ಇಲ್ಲಿ ಸುಮ್ಮನೆ ತೆಗೆದ್ಬಿಡ್ತಾರೆ, ತೆಗೆಸ್ಕೊಡ್ಬೋದು. ಚೆನ್ನಾಗಿಲ್ಲ, ಹಳೆ ಹೊಸ ತೋರಿಸಿ, ಹೊಸ ತೋರಿಸಿ ಕಟ್ಟಾಕಪ್ಪ. ಇಷ್ಟಕ್ಕೆ ಅಷ್ಟೇ ಯಾವ್ದು ಬೇಕಪ್ಪ, ಯಾವ್ದು ಬೇಕಪ್ಪ? ತಗೊಳ್ಳೋದಲ್ಲ, ಇವಾಗ ಹಾಕ್ಸೋದಿರೋದು. ಈಗ ಏನು ಇಟ್ಕೋಬೇಕು, ಚುಚ್ಚಿಸ್ಬೇಕಲ್ಲ ನಿನ್ಗಿನ್ನು, ಓಲೆ ಚುಚ್ಚಿಸ್ಬೇಕಲ್ಲಪ್ಪ ನಿನ್ಗೆ. ಇದನ್ನ ತಗೋಣ, ಇರಲ್ಲ ಅಂತ ನೋಡ್ತಾ ಇದ್ದೀನಿ. ಅಮ್ಮ ಗೂಸು ಗೂಸ್ ಗೂಸ್ ಕೊಡ್ತಾರವ್ರು ಇವಾಗ ನಿಮಗೆ. ಗೂಸ್ ಬೇಕಾ? ಆಯ್ತು, ಇನ್ನೇನು ಬೇಕು ನಿಮಗೆ? ಕೈ ಖಾಲಿ ಐತೆ, ನೋಡೋಣ ಕಡ್ಗ ನೋಡೋಣ ಅಂತ ನೋಡಿ. ಈ ಥರದ ಅವಮ್ಮ ತಗೊಂಡಿದ್ದು ಏನಾಗುತ್ತ ಅಮ್ಮ ಗಂಡಂಗೆ ಎದ್ರುಕೊಂಡು ಅದು ಬೆಳ್ಳಿ, ಅದ್ರೊಳಗೆ ಅರ್ಧ ಬೆಳ್ಳಿ ಅದ ಕಪ್ಪದೆ, ಅಷ್ಟಕ್ಕೆ ಹಂಗೆ ಆಡತ್ತ ಅಮ್ಮ. ಎಲ್ಲಿ ಓಲೆ ನಿಂದು? ಓಲೆ ಇಲ್ಲ. ಈಗ ಚುಚ್ಚ ಇರೋದು ನಮಗೆ ಹಬ್ಬ.
ಅದು ಬಿದೋಗ್ಬಿಡುತ್ತೆ ಬಿದೋಗ್ಬಿಡುತ್ತೆ ಇದು ಲಾಕ್ ಮಾಡ್ಬಿಡ್ತೀನಿ ಲಾಕ್ ಮಾಡ್ತಾರೆ ಇದು. ಇಲ್ಲ ಅಂದ್ರೆ ಯಾರೋ ನಂಗೆ ಬಿದೋಗ್ಬಿಡುತ್ತಮ್ಮ ಬಿದೋಗುತ್ತೆ ಕಣಲ್ಲ ನಿಂತ್ಕೋಬೇಕು ಪಾಪ ಒಂಚೂರು ಎದುರಿಸಿ ಸ್ವಲ್ಪ ಒಂದು ಗದರಿಸಿ ಅಷ್ಟೇ ಸುಮ್ಮನೆ ನಿಂತ್ಕೊಂಡ್ರೆ ಆಯ್ತು ಸೆಕೆಂಡಲ್ಲಿ ಮಾಡಿ ಕಳಿಸ್ಬಿಡ್ತೀನಿ ಓ ನಾನು ಹೋಗ್ಲಿ ಅಂತ ಸುಮ್ಮನಿದ್ರೆ ಅಯ್ಯ ಏನಾಗಲ್ಲ ಸುಮ್ಮನಿರು ಏನಾಗಲ್ಲ ಇಲ್ಲೇ ಇದ್ದೀನಿ ನಾನು ಇಲ್ಲೇ ಇದ್ದೀನಲ್ಲ ನಾನು ಅಷ್ಟೇ ಮುಗ್ದೋಯ್ತು ಒಳ್ಳೆ ಹುಡುಗ ಅಂತ ನಾನು ಸುಮ್ಮನಿದ್ರೆ ಇರೋ ಆಗಾಯ್ತು ಕೈ ಮುಟ್ಬಾರ್ದು ಹೋಗು ಅಷ್ಟೇ ಅಷ್ಟೇ ಆಗೋಯ್ತು ಓಲೆ ಇಲ್ಲ ಆಳ್ಬಾರ್ದು ಆಗೈತಿ ನೋಡಿ ಇಲ್ಲಿ ಮುಗ್ದೋಯ್ತು ಏನಿಲ್ಲ ಸುಮ್ಮನೆ ಹಸುಮ್ಮ ಈ ಕಡೆ ಬನ್ನಿ ಎಲ್ಲಮ್ಮ ಏನ್ ತಾತವ್ರೆ ಹಾಲು ಇವಾಗದಿಲ್ಲ ತಗೊಳೋದು ಹಾಲು ಈ ಕಡೆ ಬರಪ್ಪ ಎಲ್ಲ ಓಲೆ ನೋಡೋಣ 2 ನಿಮಿಷ ಆಗೋಯ್ತು ಈಗ ಡ್ರೆಸ್ ಚೇಂಜ್ ಒಂದು ಗೃಹ ಪ್ರವೇಶ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ದಾಸರಳ್ಳಿಲಿ ಹೋಗೋಣ ಮಮ್ಮಿ ಬರ್ತಾಳೆ ಅಂತ ಅಲ್ಲಿ ನಮ್ಮ ಅಕ್ಕ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಆಟೋ ಬುಕ್ ಮಾಡಿದ್ದೀನಿ ಇವಾಗ ಅರ್ಜೆಂಟ್ ಅಲ್ವಾ ಆಟೋ ಬಂತು ಯಪ್ಪ ನಂದು ಬೇರೆ ಇವತ್ತು ಕೆಲಸ ಜಾಸ್ತಿ ಬೇರೆ ಇವತ್ತು ಲಾಸ್ಟ್ ಡೇಟ್ ಐತೆ ಟೈಮೇ ಆಗೋಯ್ತು ಕೆಲಸ ಮಾಡೋ ಓಡೋಷ್ಟರಲ್ಲಿ ಬೇಗ ಹೋಗ್ಬೇಕು ಬೈತವ್ರೆ ನಮ್ಮ ಅಕ್ಕ ಇಬ್ರು ಅಲ್ಲ ಗಾಳಿ ಬರ್ತೈತಾ ಗಾಳಿ ನಿದ್ದೆ ಬರ್ತೈತಾ ನನಗೂ ಬರ್ತೈತೆ ಆಯ್ತು ಮೇಡಮ್ ಕೆಲಸ ಇನ್ನೂ ಮುಗ್ದಿಲ್ಲ ಫೋನಲ್ಲೇ ಮಾಡೋಣ ಅನ್ಕೊಂಡಿದ್ದು ಲಾಸ್ಟ್ ಇರೋದ್ರಿಂದ ಸರ್ವರ್ ಬ್ಯುಸಿ ಇದೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಸೊ ನೋಡ್ಬೇಕು ಏನಾಗುತ್ತೆ ಅಂತ ಫಸ್ಟಲ್ಲಿ ಹೋಗ್ಬಿಟ್ರೆ ಸಾಕು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ಮನೆ ಎಲ್ಲೋಗ್ತಾ ಇದ್ದೀವಿ ಮಮ್ಮಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ ಬಾಯ್ ಮಾಡ್ತಾ ಇದ್ದೀರಲ್ಲ ಅಲ್ಲದು ನೋಡು ಯಾರಿಗೆ ಬಾಯ್ ಮಾಡ್ತಾ ಇದ್ದೀರಾ ಬಾಯ್ ಹೇಳಿ ಯಾರದು ನಿನ್ನ ಫ್ರೆಂಡಾ ದೊಡ್ಡದಾಗುತ್ತೆ ನಿನ್ಗೆ ಆಗುತ್ತಾ ಇದು ಓಪನ್ ಮಾಡಂಗೆ ಹಂಗೆ ಯಪ್ಪ ಇಲ್ಲಿಂದ 1 ಅವರ್ ಬೇಕಾ 1 ಅವರ್ ಬೇಕು ರಿಂಗ್ ರೋಡಲ್ಲಿ ಹೋದ್ರೆ ಜಾಸ್ತಿ ಅಂದರೆ ವಾರಂಟಿನೂ ಬರ್ತೀನಿ ಅಂತ ಬಂದೇ ಇಲ್ಲ ಏನು ಶೆಕೆ ಬೀಳ್ತೆ ಊಟ ಮನೆ ಒಳಗಡೆನೂ ಹೋಗ್ಲಿಲ್ಲ ನೀನು ಗೃಹ ಪ್ರವೇಶಕ್ಕೆ ಬಂದು ಕರೆಕ್ಟಾಗಿ ಊಟ ಟೈಮಿಗೆ ಬಂದ ಊಟ ಮಾಡಿದೆ ಯಾರು ಊಟ ಮಾಡ್ತಿದ್ದೀನಿ ಪಾಪ ಎಲ್ಲ ಗೃಹ ಪ್ರವೇಶಕ್ಕೇನೋ ಇದು ಅಂತೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿಲ್ವಾ ಮನೆ ಒಳಗಡೆ ಹೋಗಿಲ್ಲ ಕರೆಕ್ಟಾಗಿ ಊಟ ಟೈಮಿಗೆಲ್ಲ ಊಟ ಮಾಡ್ದೆ ಕೂತ್ಕೊಂಡು ನೀನು ಹೋಗ್ಬಿಟ್ಟು ಬಂದ ಹೋಗಿ ಮಾತಾಡ್ಸೋಗಿ ಮಮ್ಮಿನ ಗಗನ್ ಗೊತ್ತ ಇಲ್ಲ ಕೇಳ ಅಪ್ಪಾಜಿನ ಪಾಪ ಫಂಕ್ಷನ್ಗಳು ಬೇರೆ ಜಾಸ್ತಿ ಇಲ್ಲಿ ಹೋಗಿ ಇನ್ನೊಂದ್ಸಲ ಹೋಗಿ ಇಲ್ಲಿ ಏನು ಕೂರುತ್ತಿರೋ ಒಳಗೆ ಬರ ಅಮ್ಮ ಅವ್ರು ಯಾರೋ ಕರ್ಕೊಂಡೋದ್ರು ಒಳಗಡೆ ಏನೋ ಇದನ್ನ ಕೊಡೋಕ್ಕೆ ಸ್ವೀಟ್ ಕೊಡೋಕ್ಕೆ ಬೇಡ ಅಂತೆ ಪಾಪ ಇಲ್ಲಿ ಇನ್ನೂ ಊಟ ಮಾಡ್ತಾನೆ ಅವ್ರ ಕಡೆ ತುಂಬ ಜನ
ಅದು ಕುತ್ಕೊಳ್ಳೋದು ಕಮ್ಮಿ ಮಾಡೋದು. ಜಾಸ್ತಿ ಜನ ಕುತ್ಕೊಂಡಿದ್ರೆ ಆವಾಗಲೇ ಜನ ಇರಲಿಲ್ಲ, ಲಾಸ್ಟ್ ಏನು ಅನ್ಕೊಂಡೆ ನಾನು. ನನ್ನ ಹತ್ರ ಬರಲ್ಲ ಪಾಪ. ಬಿಡು, ಯಾಕಂತ ಜೀವ ಒಂದ್ ನಿಮಿಷ ನೆಮ್ಮದಿಯಾಗಿ ಇರಕ್ ಬಿಡ್ತಾ ಇಲ್ಲ. ಬಡ 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 ಅಂತ ಹೋದ್ರೆ ಬಿಡು, ಏನ್ ಅರ್ಜೆಂಟ್? ಒಳಗಡೆ ಬಾ, ಅಲ್ಲೇ ಕುತ್ಕೋ. ಅಲ್ಲೋಗಿ ಮಮ್ಮಿ ಹತ್ರ. ಹಿಂದೆ ಏಸು ಹಾಕ, ನಿಂದೆ ಕುತ್ಕೋ ಮನೆಗೆ ಆರಾಮಾಗಿ. ಅವ್ರದ್ದು ಕಾರ್ ಎಲ್ಲ ಐತೆ ಗೊತ್ತಿಲ್ಲಪ್ಪ, ಅವ್ರ ಕರೆಯಲ್ಲ. ಪಾಪು ನೋಡಕ್ ಹೋಗ್ತಾ ಇರೋದು ನಾವು. ಎಲೆಕ್ಟ್ರಾನಿಕ್ಸ್ ಹೋಗ್ತಾ ಇದ್ದೀವಿ ಇವಾಗ. ಗೃಹ ಪ್ರವೇಶ ಮುಗಿಸ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಹೊಡೀರಿ. ಮತ್ತೆ ಪಾಪ ನಿದ್ದೆ ಆಗಲೇ ಆಟೋದಲ್ಲೇನೆ ಒಂಚೂರು ನಿದ್ದೆ ಬರ್ತೈತಿ ಅಂತ ಅಲ್ಲೇ ಮಲ್ಕೊಂಡೇ ಬಿಟ್ಟಿದ್ಲು. ಈಗ ಇನ್ನೂ ಮಲ್ಕೊಂತಲ್ಲ ನೋಡಿ. ಏನಾಯ್ತು ಪಾಪ? ಅಯ್ಯೋ, ಕಣ್ಣು ಒರ್ಸ್ಕೊತಾಳ ಕಣ, ನಮ್ಮ ಮಗ ಎತ್ಕೊಂಡ್ಬಿಟ್ಟವಳೆ. ನಾನು ಎತ್ಕೊತೀನಿ ಕೊಡು, ನಾನು ಎತ್ಕೊತೀನಿ ಕೊಡು. ಆಟಾಡ್ಸಿ ನೀವು. ಇಲ್ಲಿ ಓತಿಕೇತ ಕಾಣಿಸ್ತಾ? ಕಾಣಿಸ್ಲಿಲ್ಲ. ಈ ಕಡೆ ಹೋದ್ರೆ ನೋಡು ಬಿಡ್ತದೆ. ನೋಡಿದ್ವಿ ಯಪ್ಪ ಹೆಂಗ್ ಕೂತೈತ್ ನೋಡೋದು. ಕಾಣಿಸ್ತಮ್ಮ? ಅಷ್ಟೇ, ಅಣ್ಣ ಕಳಿಸ್ಬಿಟ್ಟ. ನೋಡಿದ್ರ ಅವಳನ? ಅಯ್ಯೋ ಧೂಳು ಕಣೋ. ಇಲ್ಲ, ಏನಲ್ಲ. ನಿಂದೇನದು? ಹೌದಾ? ನಾವು ಬೆಳಕು ಕ್ಲಾಸ್ ಮಡಗಿದ್ದು ನಾವು ಅದನ್ನ ಬೆಳೆಸಕ್ಕಾಗ್ದಲ್ಲ. ಹಾ, ಹೌದಾ? ಗುಂಡ ಅಂತ ಇತ್ತು. ಏ ಬಾಯಿಗೆ ಇಟ್ಕೊಬಾರ್ದು. ಏನಲ್ಲ ಅದೇ ಕಚ್ಚಲ್ಲ. ಕಚ್ಚಾತ ಇದು. ಅದೇನಾರ ಗಾಡಿಗಳು ಬೇಗ ಓಡ್ರೆ ಕಚ್ಚೋಕೈತದೆ. ಏನಿಲ್ಲ. ಏಯ್ ಫೈನಲಿ ಇವಾಗ ಬಂದ್ವಿ. ಇವತ್ತು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಷ್ಟ. ಅಂದರೆ ಕೆಲಸಗಳು ಜಾಸ್ತಿ ಇತ್ತು ಇವತ್ತು. ಫಸ್ಟು ಅಕ್ಷಯ ತೃತೀಯ ಅಂತ ಹೇಳಿ ಗೋಲ್ಡ್ ಏನಾದ್ರು ತೊಗೊಳ್ಳೋಣ ಅಂತ ಹೋದ್ವಿ. ಪ್ಲಸ್ ಮತ್ತು ಗೃಹ ಪ್ರವೇಶ ಇತ್ತು ನಮ್ಮ ರಿಲೇಟಿವ್ ಅದೊಂದು. ಅಲ್ಲಿ ದಾಸರಳ್ಳಿಲಿ ಇದ್ದಿದ್ದು ಆ್ಯಕ್ಚುಲಿ. ದಾಸರಳ್ಳಿಗೆ ಹೋಗಿ ಅಲ್ಲಿ ಗೃಹ ಪ್ರವೇಶ ಮುಗಿಸ್ಕೊಂಡು ಮತ್ತು ನಮ್ಮ ರಿಲೇಟಿವ್ದು ಒಂದು ಪಾಪು ನೋಡಬೇಕಾಗಿತ್ತು. ಆಲ್ರೆಡಿ 4 months ಆಯಿತು. ನೋಡೋಕ್ಕೆ ಹೋಗಿರಲಿಲ್ಲ, ಟೈಮೇ ಸಿಕ್ಕಿರಲಿಲ್ಲ ಹೋಗೋಕ್ಕೆ. ಸೊ ಅಲ್ಲಿ ಹೋಗಿ ಪಾಪನೆಲ್ಲ ನೋಡಿಕೊಂಡು ಬಂದ್ವಿ. 7:30 ಆಗಿದೆ. ಇವಾಗ ಮನೆಗೆ ರೀಚ್ ಆಗಿದ್ದೀನಿ. ನಮ್ಮ ಅಕ್ಕ ನನ್ನ ನವರಂಗಿಗೆ ಬಿಟ್ಬಿಟ್ಟು ಅವರು ಹೋದ್ರು. ಬಿಕಾಸ್ ಅವ್ರಿಗೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಟು ಹೋಗು ಪರವಾಗಿಲ್ಲ ಅಂತ ಹೇಳಿದೆ. ಸೊ ಬಿಟ್ಬಿಟ್ಟು ಅವ್ರು ಇವಾಗ 7:30 ಆಗಿದೆ. ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಅಕ್ಷಯ ತೃತೀಯ ಅವತ್ತು ಮುಗಿಸ್ಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.